ನಿಮ್ಮ ಮೂಲಕನೇ ಕೇಳಿದ್ದೆ, ಮಾಧ್ಯಮಗಳನ್ನು ನೋಡಿದ್ದೆ. ಊಟಕ್ಕೆ ಕರೆದಾರಂತ, ಒಳ್ಳೆಯದು. ಊಟಕ್ಕೆ ಹೋಗಿದ್ದೆ ನಾವು, ಮುಖ್ಯಮಂತ್ರಿಗಳ ಮನೆಗೆ ಊಟಕ್ಕೆ ಹೋಗಿ ಸಂಪುಟ ಪುನರಚನೆ ಆಗುತ್ತಾ? ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾತ್ರ ಗೊತ್ತದು, ಹೈಕಮಾಂಡಿಗೆ ಗೊತ್ತು. ಅವ್ರು ಏನು ಯಾವಾಗ ಮಾಡ್ತಾರಂತಾರ, 12 ಮಂದಿ ಬಿಡಬೇಕು ಅಂತ, 15 ಮಂದಿ ಬಿಡಬೇಕು ಅಂತಾರ. ಅದು ಹಿಂದೆ ಮಾತುಕತೆ ಆಗೈತೆ ಅಂತಾರ. ಏನಂದ್ರೆ 15 ಮಂತ್ರಿಗಳು ಬಿಟ್ಟು ಹೊಸಬರನ್ನು ತಗೋಬೇಕಂತ MLಗಳದ್ದು ಬೇಡಿಕೆ ಇದೆ. ಆ ರೀತಿಯಾಗಿ ಏನು ತೀರ್ಮಾನ ತಗೋತಾರೆ, ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ, ಕಾಂಗ್ರೆಸ್ ಪಕ್ಷ ಅದಕ್ಕೆ ಬದ್ಧಾಗಿದೆ. ನವೆಂಬರ್ ಕ್ರಾಂತಿ ಆಗುತ್ತಂತ? ಆ ಕ್ರಾಂತಿನೇ ಇಲ್ಲ. ಕಾಂಗ್ರೆಸ್ ಕ್ರಾಂತಿ, ಕಾಂಗ್ರೆಸ್ ಬಿಟ್ಟರೆ ಬೇರೆ ಏನಾಗಲ್ಲ. ತಾವು ಸಚಿವ ಸ್ಥಾನದ ಆಕಾಂಕ್ಷೆ? ಹಿಂದೂ ಹೇಳಿಲ್ಲ, ನಾನು ಸಚಿವ ಸ್ಥಾನದ ಆಕಾಂಕ್ಷೆ ಅಂತ ಹೇಳಿ ಮಾಡೋದು ಬಿಟ್ಟಿದ್ದು ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ. ನಿಮ್ಮ ಅನ್ನಿಗೆರೆ ಬಹಳ ಮಳೆಯಾಗಿದೆ, ತಾವು ಹೋಗ್ಬೇಕಂತ ಇಲ್ಲ. ಈಗ ವಿಸಿಟ್ ಮಾಡಿ ಬಂದಿದೆ. ದೊಡ್ಡ 82 ಮಿಲಿಮೀಟರ್ ಮಳೆ ಆಗಿದೆ. ನಾ ಬೆಳಿಗ್ಗೆ ಇವತ್ತು 7 ಗಂಟೆಗೆ ಅಲ್ಲಿ ಹೋಗಿದ್ದೆ. ಹೋಗಿ 9 ಗಂಟೆ ಮಟ್ಟ ನೋಡಿಕೊಂಡು ಅದು ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೇನೆ. ಇಂಥ ದೊಡ್ಡ ಮಳೆ ಆಗಿರಲಿಲ್ಲ. ಅದಕ್ಕೆ ಈಗ ಜಿಲ್ಲಾಧಿಕಾರಿಗಳಿಗೆ ಮತ್ತು CEO ಅವರಿಗೆ ವಿಸಿಟ್ ಮಾಡಂತೇಳಿ ಯಾವ ರೀತಿಯಾಗಿ ಮಾಡಬೇಕು, ಎಷ್ಟು ಲಾಸ್ ಆಗಿದೆ ಏನಾಗಿದೆ ಅಂತೇಳಿ. ಒಂದು ಬಾರಿ ನಾವು ಗ್ರೀನ್ ಗ್ರಾಮ್ ಪೂರ್ತಿ ಹಾಳಾಗಿತ್ತು. ಈಗ ಮತ್ತೆ ಹತ್ತಿ, ಈರುಳ್ಳಿ, ಆಮೇಲೆ ಶೇಂಗಾ ಎಲ್ಲ ಬೆಳೆಗಳು ಹಾಳಾಗಿದೆ, ಗೋವಿಂದಾಳ ಸಹಿತ. ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಹಾನಿ ಯಾವಾಗೂ ಆಗಿರಲಿಲ್ಲ. ನಿಸರ್ಗದ ನಮಗೆ ವಿರುದ್ಧ ಆಗಿದೆ. ಹಂಗಂದ್ರೆ ಯಾವ ಟೈಮ್ದಾಗ ಮಳೆ ಬೇಕು ಆ ಟೈಮ್ದಾಗ ಮಳೆ ಆಗ್ತಾಯಿಲ್ಲ, ಯಾವಾಗ ಬೆಳೆ ಆಗಿರ್ತೈತೆ ಅವು ಮಳೆ ಆಗುತ್ತೆ. ಹಿಂಗಾಗಿ ಸಮಸ್ಯೆಯನ್ನು ಎದುರಿಸಕತ್ತೀವಿ. ಈಗಾಗಲೇ ಮಳೆಗೆ ಮುಂಗಾರಿ ಏನು ಬೆಳೆ ಪರಿಹಾರ ಕೊಡಬೇಕಿತ್ತಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಾರದಲ್ಲಿ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ಯಾರ. ಕೃಷಿ ಸಚಿವರು ಹೇಳ್ಯಾರ. ಅದು ಬೇಗನೆ ವಿತರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ.